ಬ್ರಿಟಿಷರ ಅಧೀನದಲ್ಲಿದ್ದ ಒಬ್ಬ ವ್ಯಕ್ತಿ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಕಲ್ಕತ್ತಾದಿಂದ ಕಾಬೂಲ್ವರೆಗೆ ಪ್ರಯಾಣ ನಡೆಸುತ್ತಾನೆ. ಕಾಬೂಲ್ಗೆ ತೆರಳಿದ ಆ ವ್ಯಕ್ತಿಯೇ ಸುಭಾಷ್ ಚಂದ್ರ ಬೋಸ್ ಅವರು. ಇವರ ಪ್ರಮುಖ ಉದ್ದೇಶ ದೇಶವನ್ನು ಪರಕೀಯರಿಂದ ಸ್ವಾತಂತ್ರ್ಯಗೊಳಿಸುವುದಾಗಿತ್ತು. ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೌಲಾನಿ ಆಜಾದ್ನಂಥ ವೀರ ಯೋಧರು ದೇಶದ ಒಳಗಡೆ ಹೋರಾಟಗಳನ್ನು ನಡೆಸಿದರೆ, ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಹೊರಗಡೆಯಿಂದ ಹೋರಾಟಗಳನ್ನ ನಡೆಸುತ್ತಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ಕಾಬೂಲ್ನಿಂದ ರಷ್ಯಾಗೆ ತೆರಳುತ್ತಾರೆ. ಆದರೆ ರಷ್ಯಾದಲ್ಲಿ ಯಾವುದೇ ರೀತಿಯ ಸಹಾಯ ಇವರಿಗೆ ದೊರೆಯಲಿಲ್ಲ. ಮುಂದೆ ಜರ್ಮನ್ಗೆ ತೆರಳುತ್ತಾರೆ. ಜರ್ಮನ್ನ ಹಿಟ್ಲರನ್ನ ಭೇಟಿಯಾಗುತ್ತಾರೆ. ಅಲ್ಲಿ ಕೂಡ ಇವರಿಗೆ ನಿರೀಕ್ಷಿತ ಸಹಾಯ ದೊರೆಯದೇ ಇದ್ದ ಕಾರಣ ಜಪಾನ್ಗೆ ತೆರಳುತ್ತಾರೆ. ಜಪಾನ್ನಲ್ಲಿ 30,000 ಜನಗಳ ಗುಂಪು ಇವರಿಗೆ ಬೆಂಬಲಿಸುತ್ತದೆ. ಈ ರೀತಿಯಾಗಿ ಅನೇಕ ರೀತಿಯ ಹೋರಾಟಗಳನ್ನು ಇವರು ದೇಶದ ಹೊರಗಡೆ ಇದ್ದುಕೊಂಡೇ ಮಾಡುತ್ತಾರೆ. ಮುಂದೆ 1945 ಆಗಸ್ಟ್ 18ರಂದು ತೈವಾನ್ನಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎಂದು